ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದ ಬಿ.ಆರ್. ಮುನಿರಾಜುರವರು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸಂತ ಜೇಮ್ಸ್ ಶಾಲೆಯಲ್ಲಿ ಕೆ. ಮಂಜುಳಾರವರನ್ನು ಏಕಾಏಕಿ ಶಿಕ್ಷಣ ಇಲಾಖೆಯ ಕಾನೂನನ್ನು ಉಲ್ಲಂಘಿಸಿರುವ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ತಮಟೆ ಚಳುವಳಿ. ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಹೋರಾಟ ನಂಬ್ಕೊಂಡಿದ್ವಿ. ತಾತ್ಕಾಲಿಕವಾಗಿ ಹೋರಾಟವನ್ನು ಹಿಂಪಡೆದು ಒಂದು ಮನವಿ ಮೂಲಕ ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀನಿ. ಈ ಹೋರಾಟ ಮಾಡೋದಕ್ಕೆ ವಿಚಾರ ಏನೆಂದರೆ, ಯಲಹಂಕದಲ್ಲಿ ಒಂದು ಟೀಚರ್ ಆಗಿರೋಂಥ ಒಬ್ಬ ಲಕ್ಷ್ಮೀಬಾಯಿಯವರು ಕಾನೂನು ಬಾಹಿರವಾಗಿ ಶಿಕ್ಷಣ ಇಲಾಖೆ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ವರ್ಗಾವಣೆ ಆಗಿದ್ರೂ ಸಹ ಅವ್ರಿಗೆ ತಿರ್ಗಾ ಪುನಃ ಹೋಗಿ ಆಯಮ್ನೆ ಅಲ್ವಾ ಕುತ್ಕೊಂಡು ಗಲಾಟೆ ಮಾಡ್ಕೊಂಡು ಎಲ್ಲ ಕುತ್ಕೊತಾ ಇದ್ರು. ಈ ವಿಚಾರವಾಗಿ ನಾವು ಹೋರಾಟ ಮಾಡ್ಕೊಬೇಕಂತೇಳಿ ಪೊಲೀಸ್ ಅಧಿಕಾರಿಗಳಿಂದ ನಾವು ಪೂರ್ವಾನುಮತಿಯನ್ನು ಪಡ್ಕೊಂಡಿದ್ವಿ. ಈ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇರ್ಬೇಕಂತ ಹೇಳಿದ್ರೆ ವಿಚಾರ ಹೋಗಿದ್ದು ಕೂಡಲೇ ಆಯಮ್ಮ 2 ದಿನದಿಂದ ಬರೋದು ಸ್ಕೂಲ್ ಬರೋಕ್ಕೆ ಸ್ಟಾಪ್ ಆಗಿದೆ. ಆ ಒಂದು ವಿಚಾರದಲ್ಲಿ ಹೋರಾಟವನ್ನು ನಾವು ಹಿಂದಕ್ಕೆ ತಗೊಂಡು ಆ ಮನವಿಗಳನ್ನು ಹಿಂದೇನು ಸಲ್ಲಿಸಿದ್ವಿ. ಇವತ್ತು ಒಂದು ಮನವಿ ಕೊಡ್ತಾ ಇದ್ವಿ. ಆ ಮನವಿ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡಬಾರ್ದು ಸರ್ಕಾರಿ ಅಧಿಕಾರಿಗಳು. ಈ ಒಂದು ವಿಚಾರದಲ್ಲಿ ನಾವು ಕಾನೂನು ಚೌಕಟ್ಟಲ್ಲಿ ಲಕ್ಷ್ಮೀಬಾಯಿ ನಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಇವತ್ತು ನಾವು ಪಿ.ಒ. ಸಾಹೇಬ್ರಿಗೂ ಮಾಹಿತಿ ಕೊಟ್ಟಿದ್ದೆ. ಯಲಹಂಕ ಪೊಲೀಸರು ನನಗೆ ಮಾಹಿತಿ ಕೊಟ್ಟಿದ್ದರು. ಇಲ್ಲಿನ ಕೆಲವು ಪೊಲೀಸ್ ಗುಪ್ತದಳ ಇಲಾಖೆಯಿಂದ ನನಗೆ ಮಾಹಿತಿ ಕೊಟ್ಟಿದ್ದರು. ಅದೇ ಒಂದು ವಿಚಾರದಲ್ಲಿ ಅವ್ರದ್ದು ಒಂದು ಹೋರಾಟನೂ ಇವತ್ತು ನಾವು ಕೈ ಬಿಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಮತ್ತು ಮತ್ತೊಂದು ವಿಚಾರ ಏನಂದರೆ, ಇದೇ ಒಂದು ಬ್ಯಾಟರಾಂಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಮತ್ತು ಆಮೇಲೆ ನಮ್ಮ ಕೆ.ಆರ್. ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳ ವ್ಯಾಪ್ತಿಗೆ ಬರುವಂಥ ಸಂತ ಜೇಮ್ಸ್ ಶಾಲೆಯಲ್ಲಿ ಒಂದು ಮಂಜುಳಾ ಅನ್ನೋರು 14 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಅಲ್ಲಿ ವ್ಯಾಸಂಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಶಾಲೆ ಖಾಸಗಿ ಶಾಲೆ. ಅಲ್ಲಿ ಕ್ಲಸ್ಟರ್ಗಳಂತ ಮಾಡ್ಕೊಂಡು ಅವರು ಏಕಾಏಕಿ ಮಾಹಿತಿ ಕೊಡಿದಾರಂಥ ಮಂಜುಳಾ ಅವರಿಗೆ ಏಕಾಏಕಿ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ, ಕಾಕ್ಸ್ಟೌನ್ ಮಾಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬರಬೇಕಾಗಿರೋದ್ರಿಂದ ಸುಮಾರು ಒಂದು 40 ಕಿಲೋಮೀಟರ್ಗಳಿಂದ ಬಂದು ಮಕ್ಕಳಿಗೆ ಬೋಧನೆ ಮಾಡಿಕೊಂಡು ಒಳ್ಳೆ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಕಿಡಿಗೇಡಿ ಮತ್ತು ಆಮೇಲೆ 420 ಫಾದರ್ ಕಿರಣ್ ಕುಮಾರ್ ಅನ್ನೋರು ಒಬ್ಬ ವ್ಯಕ್ತಿ ಅಲ್ಲಿ ಬಂದುಬಿಟ್ಟು ಹೆಣ್ಮಕ್ಳಿಗೆಲ್ಲ ಒಂದು ಅವಚಕ ಶಬ್ದಗಳಿಂದ ನಿಲ್ಲಿಸೋದು, ಆಮೇಲೆ ಅವರ ಅವಹೇಳನಕಾರಿಯಾಗಿ ಮಾತನಾಡೋದು ಇದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಏಕಾಏಕಿ ಮಂಜುಳಾರನ್ನ ವರ್ಗಾವಣೆ ಮಾಡಿದ್ರು. ಅವ್ರಿಗೆ ಅವ್ರು ನೋಟಿಸ್ ಕೊಡಲಿಲ್ಲ ಮತ್ತು ಯಾವುದೇ ಮಾಹಿತಿ ಕೊಡದಿರ ಮಾಡಿರೋದು ಕಾನೂನು ಬಾಹಿರ. ಈ ಒಂದು ವಿಚಾರನ ನಾವು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಂದ ರಾಘವೇಂದ್ರ ಸ್ವಾಮಿಗಳ ಹತ್ರ ಮಾತಾಡಿದ್ದೀವಿ. ಸಂಬಂಧಪಟ್ಟಂಥ ಕೆಲವು ಉನ್ನತ ಸ್ಥಾನದ ಸಚಿವರಿಗೂ ಮತ್ತು ಆಮೇಲೆ DDP ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ. ಆಮೇಲೆ ಮಂಜುಳಾ ಅವ್ರನ್ನ ಜಾತಿ ನಿಂದನೆ ಮಾಡಿ ಬೈದಾಡಿದಿರೋಂಥ ವಿಚಾರದಲ್ಲಿ ವಿಡಿಯೋ ಅವರ ಕಚೇರಿಗೆ ಕರೆಸ್ಬಿಟ್ಟು ವಿಡಿಯೋನಿದೆ. ಇದೆ. ಆ ವಿಡಿಯೋ ಸಮ್ಮುಖದಲ್ಲಿ ಅವ್ರ ಮೇಲೆ FIR ಆಗಬೇಕು. ಈ ವಿಚಾರದಲ್ಲಿ ನಾನು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು 1/6/2026 ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟರು ಸಹ ಪೊಲೀಸ್ ಅಧಿಕಾರಿಗಳು ಇದುವರೆಗೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಆಮೇಲೆ FIR ಮಾಡಲಿಲ್ಲ. ಅವರೊಂದು ಯಾವುದೋ ಕಂಪ್ಲೇಂಟ್ ಕೊಟ್ಟವ್ರು ಅಂತ ಹೇಳಿ ನಮಗೆ 3ನೇ ತಾರೀಕು 9ನೇ ತಾರೀಕು ಅವರ ಶಾಲೆ ಮುಂಭಾಗದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆದಿ ಹೋರಾಟಕ್ಕೆ ಬರಬೇಕಾದ್ರೆ ಅಲ್ಲಿಂದ ನಾವಿಲ್ಲಿ ಜನ ಕರ್ಕೊಂಬರೋಣ ಅಂತಂದರೆ ಪೊಲೀಸ್ ಅಧಿಕಾರಿಗಳು ನಿರ್ಬಂಧನೆಯನ್ನು ಏರಿ ನಮಗೆ ನಿನ್ನೆ ACP ಸಾಹೇಬರು ಚಂದನ್ ಕುಮಾರ್ ಸಾಹೇಬರು ನನ್ನ ಕರೆದು, ಮುನ್ರಾಜರೇ ನೀವು ಹೋರಾಟ ಅಲ್ಲಿ ಇದು ಮಾಡಿರಿ, ಕಾನೂನು ಚೌಕಟ್ಟಲ್ಲಿ ಏನಿದ್ರು ನಾನು ನಿಮ್ಗೆ ನ್ಯಾಯ ಕೊಡ್ತೀನಿ, ಇಲ್ಲೇನು ಮಾಡೋಕ್ಕೆ ಹೋಡ್ರೆ ಸುಪ್ರೀಂ ಕೋರ್ಟದು ಒಂದು ಆದೇಶ ಇದೆ, ಹೈಕೋರ್ಟ್ದು ಆದೇಶ ಇದೆ, ಕೆಲವೊಂದು ಆದೇಶಗಳನ್ನು ಇರೋದ್ರಿಂದ ದಯವಿಟ್ಟು ಮಕ್ಕಳಿಗೇನು ಅಡಚಣೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಆಯಿತು, ನನಗೆ ಪರಿಚಯ ಇದ್ದಂಥ ಅಧಿಕಾರಿಗಳಿಗೆ ಒಂದು ನಾನು ಗೌರವವನ್ನು ಸಲ್ಲಿಸಿ ಅವರಿಂದ ನಾನು ಒಂದು ಹಿಂಬಾರವನ್ನು ಪಡೆದು ಅವರ ಚೌಕಟ್ಟಲ್ಲೇ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಅನಂತರ ಒಂದು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ನನಗೆ ಪರಿಚಯ ಇದ್ದಂಥ ಮತ್ತು ಸ್ನೇಹಿತರು ಆದಂಥ ಒಬ್ಬ ASI ಲೋಕೇಶ್ ಅಂತಿದ್ರು. ಆಮೇಲೆ ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ರೈಟರ್ ಒಬ್ರು ಇದ್ರು. ಲೋಕೇಶ್ ಅವರು ನನ್ಗೆ ಆಪೋಸಿಟ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಕೂಡಲೇ 10 ಸರಿ ನನ್ನನ್ನು ಕರೆದ್ರು ಸ್ಟೇಷನ್ಗೆ. ಆಮೇಲೆ ನಾನು ಹೋಗಿ ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ಅದು ಏನು ನಡೆದಿದ್ದು ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದು ನಾನು ಕಂಪ್ಲೇಂಟ್ ಕೊಡೋದು ಹೋಗೋಂಥ ದಿನದಲ್ಲಿ ಕಂಪ್ಲೇಂಟ್ ಅಲ್ಲಿ ಕೊಟ್ಟರೆ ಇನ್ಸ್ಪೆಕ್ಟ್ರೆ ಸಹಿ ಮಾಡಿರಲಿಲ್ಲ ಎಂಬರಕ್ಕೆ, ಅದಕ್ಕೆ ಸೈನ್ ಹಾಕಿ ನೀವು ತಗೊಂಡೋಗಿ ಅಂತ ನನಗೆ ಹೇಳ್ತಾ ಇದ್ರು. ನಾನು ಹಂಗೆಲ್ಲ ಮಾಡೋಕ್ಕಲ್ರಿ, ಇನ್ಸ್ಪೆಕ್ಟ್ರೆ ಸೈನ್ ಹಾಕಿ ನನಗೆ ತಗೊಳಕ್ ಬರ್ತದೆ, ಅವೆಲ್ಲ ಕಾನೂನು ಉಲ್ಲಂಘನೆ ಮಾಡೋಕ್ಕಾಗುತ್ತೆ, ನೀವು ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ ಅಂತೇಳಿ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಹೇಳಿದ್ದೆ ತಿರುಗಿ ಮಾರನೇ ದಿನ ಇನ್ನು ನಿರೀಕ್ಷಿತರು ಬಾಲಾಜಿ ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಗೆ ತುಂಬ ಆತ್ಮೀಯರಿದ್ರು. ನಾವೆಲ್ಲ ನಮ್ಮ ಹೋರಾಟಗಳೆಲ್ಲ ಗಮನಿಸಿದ್ದಾರೆ. ಆ ಅಧಿಕಾರಿಗಳಿಗೆ ಸರ್ ನಿಮ್ಮ ಪೊಲೀಸ್ ಅಧಿಕಾರಿಗಳು ಹಿಂಗೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಇವೆಲ್ಲ ಖಂಡನೆ ಆಗಿರ್ತದೆ ಅಂದಾಗ ಲೋಕೇಶ್ ಅವರಿಗೆ ನನ್ನ ಮುಂದೆನೆ ಚೀಮಾರಿ ಹಾಕಿ ಯಾವುದೇ ಕಾರಣ ಅಂತ ಕೆಲಸಗಳು ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಯಾಕೆ ಮಾಡ್ತೀರಾ ಅಂತೇಳಿ ಅವ್ರಿಗೆ ವಾರ್ನಿಂಗ್
ಮಾಡಿದ್ರು. ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕೇಸ್ ರಿಜಿಸ್ಟರ್ ಮಾಡಿ ಅಂದಾಗ ಮುನ್ರಾಜ್ ಅವರು ನನ್ನ CM ಅವರು ಪ್ರೋಗ್ರಾಮ್ ಇದೆ 3ನೇ ತಾರೀಕು ಮುಗ್ದಾದ್ಮೇಲೆ ನಾನು ವ್ಯವಸ್ಥಿತವಾದ ಏನ್ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದು ಹೇಳಿ ಭರವಸೆ ಕೊಟ್ಟವರು ನಮ್ಗೇನು ಇದು ಕೊಡ್ಲಿಲ್ಲ. ನಂತರ ಅವರು ನನಗೊಂದು ಹಿಂಬಾರನ ಕೊಟ್ಟರು. ಹಿಂಬಾರ ಕೊಟ್ಟಂತ ಅವ್ರು ಸಹಿ ಮಾಡಿದ ಹಿಂಬಾರವನ್ನು ನಾನು ಪಡ್ಕೊಂಡ ಸಂದರ್ಭದಲ್ಲಿ ಲೋಕೇಶ್ ಅವರು ತಿರ್ಗಾ ದುರಂಕಾರದ ರೀತಿಯಲ್ಲಿ ಅದೊಂದು ಹಿಂಬಾರವನ್ನು ನೀವು ಕೈಲಿಟ್ಕೊಟ್ರಿ ನಾನು ಫೋಟೋ ತಗೊಂಡು ಡಿಪಾರ್ಟ್ಮೆಂಟ್ ಕೊಡ್ಬೇಕು ಅಂತೇಳಿ ಕಾನೂನು ಉಲ್ಲಂಘನೆ ಮಾಡವ್ರೆ. ಇದು ದೌರ್ಜನ್ಯ. ಇಮಿಡಿಯೇಟ್ಲಿ ಲೋಕೇಶ್ ಅವ್ರನ್ನ ಅಮಾನತುಗೊಳಿಸಬೇಕು. ಯಾಕಂದ್ರೆ ದಲಿತರಿಗೆ ಯಾವುದೇ ರೀತಿಯಲ್ಲಿ ಅವಮಾನಿಸಬಾರ್ದು. ನಾವೇನು ಫೋಟೋ ಸ್ಲೇಟ್ ಇಟ್ಕೊಂಡು ನಾವು ಕಳ್ರ ನಾವು ಆ ರೀತಿ ಮಾಡಬಾರ್ದು. ಅದು ಖಂಡನೀಯ ಆಗಿರ್ತದೆ. ದಯವಿಟ್ಟು ಆ ವಿಚಾರಗಳಲ್ಲಿ ದೂರ ಇರಬೇಕು. ಆನಂತರ ಅಲ್ಲಿ ಹಿಂದೆ ಇದ್ದಂತ ಒಬ್ಬ ಉನ್ನತ ಅಧಿಕಾರಿಯಾದಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ಇದ್ರು, ಟ್ರಾನ್ಸ್ಫರ್ ಆಗಿದ್ರು. ಆ ಒಂದು ವಿಚಾರನ ನಾನು ಅಲ್ಲಿ ಕುತ್ಕೊಂಡಿದ್ದಂತ ಕ್ಲರ್ಕ್ ಕೇಳಿದೆ. ಏನಂತ ಕೇಳಿದೆ, ಸರ್ ಇವರು ಅಂಬರೀಶ್ ಸಾಹೇಬ್ರು ಎಲ್ಲೋದ್ರು ಅಂದ್ರೆ ಅವ್ರ ಮನೆಗೆ ಹೋಗಿದಾರಿ ಅಂತ ಹೇಳಿ ಒಂಥರ ಅಧಿಕಾರಿಗಳಿಗೆ ಅವಮಾನ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಇದು ಖಂಡನೆ ಆಗಿರ್ತದೆ. ರೈಟ್ರು ಬಹಳ ದುರಂಕಾರಿ ಆತ್ನು. ಇಮಿಡಿಯೇಟ್ಲಿ ನಮ್ಮ ACB ಮತ್ತು DCP ಸಾಹೇಬ್ರಿಗೂ ಲೆಟರ್ ಕೊಟ್ಟಿದ್ದೀನಿ. ಇವತ್ತು ನಾನು ಮನವಿ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಆ ಇಬ್ಬರು ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಒಂದ್ ವೇಳೆ ನಾವು ಗೊಳಿಸಿಲ್ಲ ಅಂದ್ರೆ ಸೋಮವಾರ ನಾವು ಇದೇ ವಿಚಾರದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದು ಇಮಿಡಿಯೇಟ್ಲಿ ಅವ್ರನ್ನ ಅಮಾನತು ಮಾಡೋವರೆಗೂ ನಾವು ಬಿಡಲ್ಲ. ಆಮೇಲೆ ಈ ವಿಚಾರದಲ್ಲಿ ಈ 420 ಕಿರಣ್ ಕುಮಾರ್ ಅಂತ ಪಾದಾರ್ ಏನಿದಾನೋ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅಟ್ರಾಸಿಟಿ ಕೇಸ್ ಫೈಲ್ ಮಾಡಬೇಕು. ಫೈಲ್ ಮಾಡ್ಲಿಲ್ಲ ಅಂದ್ರೆ ಸೋಮವಾರ ನಾವು ಇದರಲ್ಲಿ ಯಾವುದೋ ಪ್ರೆಸ್ ಕ್ಲಬ್ ಅಲ್ಲಿ ಬೃಹತ್ ಪತ್ರಿಕಾ ಮಾಧ್ಯಮ ಮೂಲಕ ನಾವು ಗೋಷ್ಠಿಯನ್ನು ಕರೆದು ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಗೆ ಒಳಪಡುವಂತ ರೀತಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ನಡೆದು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಇವತ್ತು ನಮ್ಮ ಒಂದು ಪ್ರತಿಭಟನೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕುರಿತು ನನ್ನ ಹೇಳಿಕೆಗಳಿಗೆ ಈ ವಿಚಾರವನ್ನು ಪ್ರಚಾರ ಮಾಡಿ ಎಲ್ಲಾ ರೀತಿಯಲ್ಲಿನೂ ಇಲಾಖೆ ಗಮನಕ್ಕೂ ಹೋಗಿ ಗುಪ್ತದಳಿಯಿಂದ ನಾವು ಮಾಹಿತಿಗಳನ್ನು ಪಡ್ಕೊಂಡು ಆ ಅಧಿಕಾರಿಗಳಿಗೆ ತಕ್ಷಣ ಶಿಕ್ಷೆ ಆಗ್ಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ